Hello students, welcome to Quantitative Techniques class. In today's class we are going to discuss about the fourth module, that is index numbers. So with related to index numbers module we are going to discuss contents, what are those, meaning, definition, characteristics of index number, uses of index number, steps in constructing index number, types of index number, methods of constructing index number. So let us start with the meaning. Meaning, index number is a specialized average designed to measure the changes in a group of time and they reflect the changes in a certain economic activities or a period of time. ಸೊ ಇಲ್ಲಿ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ರೆ ಇದು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಆವ್ರೇಜ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಒಂದು ಡಿಸೈನ್, ಅಂದರೆ ಆವ್ರೇಜಸ್ನ ಮೆಜರ್ ಮಾಡಲಿಕ್ಕೆ ಡಿಸೈನ್ ಆಗಿರ್ತಕ್ಕಂಥ ಒಂದು ಸ್ಪೆಷಲೈಸ್ಡ್ ಡಿವೈಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇದು 2 or more than 2 ಪೀರಿಯಡ್ಸ್ಗೆ ಆ ಟೈಮಿಂಗ್ಸ್ ಮೈಟ್ ಬಿ ಹವರ್, ಡೇ, ಮಂತ್, ಕ್ವಾರ್ಟರ್, ಇಯರ್, ವಾಟ್ ಎವರ್ ಇಟ್ ಮೈ ಬಿ. ಸೊ ಅದು ಯಾವ ಥರ ಇರುತ್ತೋ ಹಾಗೆ ಆ ಒಂದು ಎರಡು ಡ್ಯೂರೇಷನ್ ನಡುವೆ ಆಗಿರ್ತಕ್ಕಂಥ ಎಕಾನಮಿಕ್ ಆಕ್ಟಿವಿಟೀಸಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಪರ್ಸೆಂಟೇಜ್ ರೂಪದಲ್ಲಿ ತುಂಬ ಸಿಂಪ್ಲಿಫೈಡ್ ಆಗಿ ತೋರಿಸ್ತಕ್ಕಂಥದ್ದನ್ನು ನಾವು ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕರಿತೇವೆ. ಸೊ ಒಂದು ಡೆಫಿನೇಷನ್ ಅನ್ನು ನಾವು ಡಿಸ್ಕಸ್ ಮಾಡೋದಾತಂದ್ರೆ, ಅಕಾರ್ಡಿಂಗ್ ಟು ರೊನಾಲ್ಡ್, ಇಂಡೆಕ್ಸ್ ನಂಬರ್ಸ್ ಆರ್ ಕ್ವಾಂಟಿಟೇಟಿವ್ ಮೆಷರ್ಸ್ ಆಫ್ ಗ್ರೋತ್ ಆಫ್ ಪ್ರೈಸಸ್, ಪ್ರೊಡಕ್ಷನ್, inventory and other quantities of economic interest. ಸೊ ಎಕಾನಮಿಕ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಆ ಒಂದು ಗ್ರೋತ್ ಆಗಿದೆ, ಬದಲಾವಣೆ ಆಗಿದೆ, ಪ್ರೈಸಲ್ಲಿ ಆಗಿರ್ಬೋದು, ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಇನ್ವೆಂಟ್ರೀಸಲ್ಲೇ ಆಗಿರ್ಬೋದು. ಸೊ ಇವುಗಳ ಒಂದು ಕ್ವಾಂಟಿಟಿಯಲ್ಲಾಗಲಿ, ಪ್ರೈಸಲ್ಲಾಗಲಿ, ವ್ಯಾಲ್ಯೂಸಲ್ಲಾಗಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಮೆಷರ್ ಮಾಡಿ ತೋರಿಸ್ತಕ್ಕಂಥದ್ದೇ ಇಂಡೆಕ್ಸ್ ನಂಬರ್. So there are some characteristics of index number are, it measures relative changes. ಸೊ ಸಂಬಂಧಪಟ್ಟಿರ್ತಕ್ಕಂತಹ ಬದಲಾವಣೆಗಳು ಏನಾಗಿದೆ ಅನ್ನೋದನ್ನ ಇದು ತಿಳಿಸ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಬದಲಾವಣೆಗಳು ಏನು, ರಿಲೇಟಿವ್ ಚೇಂಜಸ್ ಏನು ಅಂತ ಹೇಳಿದ್ರೆ, ಸಪೋಸ್ ಈಗ ನಾವು ಪ್ರೊಡಕ್ಷನ್ ಅಂತ ತಗೊಂಡ್ರೆ, ಸೊ ಒಂದು ಇಂಡಸ್ಟ್ರಿ ಪ್ರೊಡಕ್ಷನ್ ಈ ಇಯರ್ ಏನಿದೆ, ನೆಕ್ಸ್ಟ್ ಇಯರ್ ಏನಾಗಿದೆ, ಸೊ ಈ ಥರ ಒಂದು ಸ್ಪೆಸಿಫಿಕ್ ಆಗಿ ನಮಗೆ ಆ ಇಂಡಸ್ಟ್ರಿ ಯಾವ ಪರ್ಸೆಂಟೇಜಲ್ಲಿ ವೆದರ್ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಅನ್ನೋದನ್ನ ತೋರಿಸ್ಕೊಡುತ್ತೆ. ಸೊ ಇಂಡೆಕ್ಸ್ ನಂಬರ್ಸ್ ಆರ್ ಸ್ಪೆಷಲೈಸ್ಡ್ averages. So we already well known that there are different averages we are going to use as a measurement tools, like what are those? Mean, median, mode, geometric mean, harmonic mean, weighted average mean, so all these. So here index number is also one kind of a specialized average and it expressed in percentage, but the symbol of percentage we are not supposed to use here. So index numbers ಅನ್ನ ಪರ್ಸೆಂಟೇಜ್ ಮುಖಾಂತರ ತುಂಬಾ ಸಿಂಪ್ಲಿಫೈಡ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದಾಗುತ್ತೆ. ಅಂಡ್ ಇಂಡೆಕ್ಸ್ ನಂಬರ್ಸ್ ಆರ್ ಫಾರ್ ಕಂಪ್ಯಾರಿಸನ್. ಐ ಆಲ್ರೆಡಿ ಟೋಲ್ಡ್ ಇಟ್ ಈಸ್ ಆಲ್ ಅಬೌಟ್ ದ ಟೈಮ್ ದಟ್ ಮೈಟ್ ಬಿ ಒನ್ ಡೇಗಾಗಿರ್ಬೋದು, ಡೇ ಒಳಗಿರ್ತಕ್ಕಂಥ ಹವರ್ಸ್ಗಾಗಿರ್ಬೋದು, ಮಂತ್ ಆಗಿರ್ಬೋದು, ಈ ಥರ ಡಿಫ್ರೆನ್ಸ್ ಏನಾಗಿದೆ ಲಾಸ್ಟ್ ಮಂತ್ ಆ್ಯಂಡ್ ದಿಸ್ ಮಂತ್ ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದನ್ನೇ ನಾವಿಲ್ಲಿ ಇಂಡೆಕ್ಸ್ ನಂಬರ್ ಅಂತ ಹೇಳಿ. Index number, what are the uses? See, index numbers are economic barometers and they are good guides, of course, and also better comparison possible with the index numbers, and it helps to fix the wages, and at the same time it also helps to formulating the policies, and it also concentrates on economic conditions, consumption standards, and also helps to measure the purchasing power of money. So index number ಅಂತಕ್ಕಂಥದ್ದು ಒಂದು ಎಕಾನಮಿಕ್ ಬಾರೋಮೀಟರ್. ಸೊ ಆಸ್ ಎ ಎಕಾನಮಿಕ್ ಬಾರೋಮೀಟರ್ ಇದು ಒಂದು ಗೈಡ್ ಆಗುತ್ತೆ. ಎಕಾನಮಿಕ್ ಬಾರೋಮೀಟರ್ ಅಂದರೆ ಏನು? ಒಂದು ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಕುರಿತಂತೆ ಸಪರೇಟ್ ಆಗಿ
ಯಾವುದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಇರ್ತೀವೋ ಅದನ್ನು ಕುರಿತಂತೆ ಒಂದು ಇನ್ಫಾರ್ಮೇಷನನ್ನು ನಮಗಿದು ಕೊಡ್ತಾ ಹೋಗುತ್ತೆ. ಹಾಗೆ ಕಂಪ್ಯಾರಿಸನ್, ಒಂದು ಸುಲಭ ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಪರ್ಸೆಂಟೇಜಲ್ಲಿ ಕೊಡ್ತಾ ಇರೋದ್ರಿಂದ ಸುಲಭವಾಗಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬೇಸಿಸ್ ಮೇಲೆ ಆ ಒಂದು ವರ್ಕರ್ಸ್ ವೇಜಸ್ನ ಫಿಕ್ಸ್ ಮಾಡಲಿಕ್ಕೆ ಗೌರ್ನಮೆಂಟಿಗೆ ಒಂದು ಗೈಡೆನ್ಸನ್ನು ಕೊಡ್ತಕ್ಕಂಥ ಸಪೋರ್ಟಿವ್ ಕೆಲಸವನ್ನು ಕೂಡ ಇಂಡೆಕ್ಸ್ ನಂಬರ್ಸಿಂದ ನಾವು ಮಾಡ್ಬೋದಾಗಿದೆ. ಸೊ ಫಾರ್ಮುಲೇಟಿಂಗ್ ಪಾಲಿಸೀಸ್ ಅಂತ ಹೇಳಿದ್ರು ಕೂಡ ಹಾಗೇನೆ ಗೌರ್ನಮೆಂಟ್ ಯಾವುದೇ ಡಿಸಿಷನ್ಸ್ ತಗೋಬೇಕಾದ್ರೂ ಇಂಡೆಕ್ಸ್ ನಂಬರ್ಸನ್ನು ಬೇಸ್ ತಗೊಂಡು ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಲವೊಂದು ಪಾಲಿಸಿಗಳನ್ನು ಫಾರ್ಮುಲೇಟ್ ಮಾಡ್ತಕ್ಕಂಥದ್ದಾಗತ್ತೆ. ಸೊ ಹೀಗಾಗಿ ಇದು ಎಕಾನಮಿಕ್ ಕಂಡೀಷನ್ ಯಾವ ಥರ ಇದೆ, ಕನ್ಸಂಪ್ಷನ್ ಸ್ಟ್ಯಾಂಡರ್ಡ್ ಯಾವ ಥರ ಇದೆ, ಅಂದರೆ ಇಲ್ಲಿ ಇನ್ಫ್ಲೇಷನ್ ಇದೆಯಾ, ಡಿಫ್ಲೇಷನ್ ಇದೆಯಾ, ಹಣದುಬ್ಬರ ಆಗಿದೆಯಾ, ಏನಾಗಿದೆ ಪ್ರೆಸೆಂಟ್ ಕಂಡೀಷನ್ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ನಮಗೆ ಇಂಡೆಕ್ಸ್ ನಂಬರ್ ಸಪೋರ್ಟಿವ್ ಆಗಿ ಇರ್ತಕ್ಕಂಥದ್ದಾಗತ್ತೆ. ಹಾಗೆ ಇಲ್ಲಿ ಪರ್ಚೇಸಿಂಗ್ ಪವರ್ ಆಫ್ ಮನಿ, ಅಂದರೆ ನಾವು ಒಂದು ವಸ್ತುವನ್ನು ಕೊಳ್ಳಬೇಕಾದಾಗ ಆ ವಸ್ತುವಿನ ಬೆಲೆ ಹಿಂದಿನ ದಿನಗಳಿಗಿಂತ ಈಗಿನ ದಿನದಲ್ಲಿ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ. ಸೊ ಹೆಚ್ಚಾಗಿದ್ರೆ ಮನಿಯ ಬೆಲೆ ಏನಾಗಿದೆ, ಕಡಿಮೆ ಆಗಿದ್ರೆ ಆ ಒಂದು ಪರ್ಚೇಸಿಂಗ್ ಪವರ್ ಆಫ್ ಮನಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ನಮಗಿದು ಹೆಲ್ಪ್ ಮಾಡ್ತಕ್ಕಂಥದ್ದಾಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಇಂಡೆಕ್ಸ್ ನಂಬರ್ ಈಸ್ ಸ್ಟೆಪ್ಸ್ ಇನ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್. ಸೊ ಫಸ್ಟ್ there are 6 steps: defining purpose and commodity to be included, and determination of weights and collection of prices, choice of average, choice of base year. All these 6 are the very important steps before going to construct the index. We have to concentrate, and at the same time while constructing the index number also we need to concentrate on all these aspects. So overall ಆಗಿ ನಾನು ಇದನ್ನ ಹೇಳಬೇಕಾದಾಗ ಡಿಫೈನಿಂಗ್ ಪರ್ಪಸ್ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕೋಸ್ಕರ ನಾವು ಇಂಡೆಕ್ಸ್ ನಂಬರನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ ಲಿವಿಂಗ್ ಆಫ್ 2 cities ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ನಾನು. ಬಳ್ಳಾರಿ ಮತ್ತು ಬ್ಯಾಂಗ್ಳೂರನ್ನು ತೊಗೊಂಡ್ಬಿಟ್ಟು ಕಾಸ್ಟ್ ಆಫ್ ಲಿವಿಂಗ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ತಿಳ್ಕೊಬೇಕಂತ ಇದ್ದೀನಿ. ದಿಸ್ ಇಸ್ ಮೈ ಪರ್ಪಸ್, ಡಿಫೈನಿಂಗ್ ದಿ ಪರ್ಪಸ್ ಆಯಿತು. ದೆನ್ ಕಮಾಡಿಟಿ ಟು ಇನ್ಕ್ಲೂಡ್ ಅಂದರೆ ಏನು? ಸೊ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಅಬೌಟ್ ಫುಡ್ ಆಗಿರ್ಬೋದು, ಮತ್ತು ಕ್ಲಾತ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಫುಡ್ ವಾಟ್ ಈಸ್ ದಟ್, ಫ್ಯೂಯಲ್ ಆಗಿರ್ಬೋದು, ಆ್ಯಂಡ್ ದೆನ್ ಅದರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ನೀಡ್ಸ್ ಬಗ್ಗೆ, ಯಾವ ರೀತಿ ಬಳ್ಳಾರಿಯಲ್ಲಿ ಯಾವ ರೀತಿ ಈ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ, ಎಷ್ಟು ನಾವು ಎಕ್ಸ್ಪೆನ್ಸ್ ಮಾಡ್ತೇವೆ, ಹಾಗೆ ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಎಷ್ಟು ಎಕ್ಸ್ಪೆನ್ಸ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ನೋಡುತ್ತೆ. ಸೊ ಇಲ್ಲಿ ಪರ್ಪಸ್ ಏನು? ಕಾಸ್ಟ್ ಆಫ್ ಲಿವಿಂಗ್ ಆಫ್ 2 cities, ಬ್ಯಾಂಗ್ಳೂರ್ ಆ್ಯಂಡ್ ಬಳ್ಳಾರಿ. ಕಮಾಡಿಟೀಸ್ ಏನೇನು ಬರುತ್ತೆ? ದ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು, ಫುಡ್, ಕ್ಲಾತ್, ರೆಂಟ್, ಫ್ಯೂಯಲ್, ಆ್ಯಂಡ್ ದೆನ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಿಟರ್ಮಿನೇಷನ್ ಆಫ್ ವೇಟ್ಸ್ ಆನ್ ದಟ್, ದೆನ್ ಕಲೆಕ್ಷನ್ ಆಫ್ ಪ್ರೈಸಸ್, ಯಾವ ಥರ ಎಷ್ಟು ಪ್ರೈಸ್ನ ಪ್ರೊವೈಡ್ ಮಾಡಿ ಎಷ್ಟು ಖರ್ಚು ಮಾಡಿ ನಾವು ಅದನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಕ್ಕಂಥದ್ದು. ದೆನ್ ಚಾಯ್ಸ್ ಆಫ್ ಆವ್ರೇಜ್. Choice of average is nothing but on what method we are going to calculate index numbers. So averages, we already well known that mean, median, mode, and so on. So here the mean is the better method to follow the constructing the index numbers. Then choice of base year. So choice of base year means what? Base year is the year, and based on that year we are going to compare the present situation. That is nothing but a base year. So simple ಆಗಿ ನಾವು ಹೇಳೋದಾದ್ರೆ ಪ್ರೀವಿಯಸ್ ಇಯರ್ ಅಂತಲೂ ಹೇಳ್ಬೋದು, ಬಟ್ ಪ್ರೀವಿಯಸ್ ಇಯರ್ ಇಟ್ಸ್ ನಾಟ್ ಸೋ ಸೂಟೇಬಲ್. ಬೇಸ್ ಇಯರ್ ಅಂದರೆ ಆಲ್ರೆಡಿ ನಡೆದೋಗಿರ್ತಕ್ಕಂಥ ಇಯರ್, ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಆ ಇಯರ್ನ ನಾವು ಆಸ್ ಎ ಬೇಸ್ ಅಂತ ಹೇಳಿ ತೊಗೊಂಡು ಪ್ರೆಸೆಂಟ್ ಸಿಚುಯೇಷನನ್ನು ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ಬೇಸ್ ಇಯರಲ್ಲಿ 2 ಮೆಥಡ್ಸ್, ಫಿಕ್ಸ್ಡ್ ಬೇಸ್ ಇಯರ್ ಆ್ಯಂಡ್ ಚೈನ್ ಬೇಸ್ ಇಯರ್ ಅಂತ ಹೇಳಿ. ಸೊ ಫಿಕ್ಸ್ಡ್ ಬೇಸ್ ಇಯರ್ ಅಂದರೆ ಏನು? ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಾನು. ದರ್ ಆರ್ 3 years ಅಂತ ತಗೊಳ್ಳೋಣ, 2017, 18 ಆ್ಯಂಡ್ 2019. ಇಲ್ಲಿ 2017 is a base year for 2018 as well as 2019. This is what called as fixed base year.
ಬಟ್ ಇನ್ ಕೇಸ್ ಆಫ್ ಚೈನ್ ಬೇಸ್ ಇಯರ್ ಅಂತ ಹೇಳಿದ್ರೆ 2017, 18, 19 ಅಂತ ಇದೆ. 2017 is a base year for 2018 and 2018 is a base year for the 2019. ಸೊ ಚೈನ್ ಬೇಸ್ ಇಯರ್ ಅಂದರೆ ವೆರಿ ಇಮಿಡಿಯೇಟ್ ಪ್ರೀವಿಯಸ್ ಇಯರ್ ಅನ್ನ ಅವರು ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡುತ್ತೆ. ಫಿಕ್ಸ್ಡ್ ಬೇಸ್ ಇಯರ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವರ್ಷವನ್ನ ನಮ್ಮ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅಲ್ಲಿ ಒಂದು ಪಾಸ್ಟ್ ಇಯರ್ ಅನ್ನ ನಾವು ತಗೊಂಡ್ಬಿಟ್ಟು ಕಂಪ್ಯಾರಿಸನ್ ಅನ್ನ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಟೆಪ್ಸ್ ಇನ್ ಕನ್ಸ್ಟ್ರಕ್ಟಿಂಗ್ ದಿ ಇಂಡೆಕ್ಸ್. Very important thing, types of index numbers. So there are three types: price index number, quantity index number and value index number. So what is called price index number? Price index number indicates ratio of the price of certain number of commodities at the present year as against the base year. So price index number ಅಂತಕ್ಕಂಥದ್ದು ಪ್ರೆಸೆಂಟ್ ಇಯರ್ ಅಲ್ಲಿ ಇರ್ತಕ್ಕಂಥ ಕಮಾಡಿಟೀಸ್ ಅನ್ನ ಬೇಸ್ ಇಯರ್ ನೊಂದಿಗೆ ಕಂಪೇರ್ ಮಾಡಿ ಪರ್ಸೆಂಟೇಜ್ ಅಲ್ಲಿ ರೇಷಿಯೋದಲ್ಲಿ ಇದು ತೋರಿಸ್ತಕ್ಕಂಥದ್ದಾಗತ್ತೆ. ಇದನ್ನ ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕರೀತೇವೆ. ದೆನ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. So quantity index number is related to measuring the changes in volumes of commodities like industrial production, agricultural production, imports and exports, etc. So ಇಲ್ಲಿ ಕ್ವಾಂಟಿಟಿ ವಾಲ್ಯೂಮ್ಸ್ ಅಲ್ಲಿ ಏನು ಬದಲಾವಣೆ ಆಗಿದೆ, ಪ್ರೊಡಕ್ಷನ್ ಬೇಸ್ ಇಯರ್ಗೆ ಯಾವ ರೀತಿ ಇತ್ತು, ಪ್ರೆಸೆಂಟ್ ಇಯರ್ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ತಕ್ಕಂಥದ್ದಾಗತ್ತೆ. ದೆನ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಸೊ ಇಟ್ ಈಸ್ ರಿಲೇಟೆಡ್ ಟು ಕಂಪೇರ್ changes in the monetary value of import, export, production or consumption of the commodities. So monetary value ಬದಲಾವಣೆ ಏನ್ ಆಗಿದೆ ಅನ್ನೋದನ್ನ ನಮಗೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ತೋರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಸೊ ಹಿಯರ್ ದ ಟೋಟಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ದಿ ಪ್ರೈಸ್ ಆಫ್ ಈಚ್ ಮಲ್ಟಿಪ್ಲೈಡ್ ಬೈ ದಿ ಕ್ವಾಂಟಿಟಿ. ಸೊ ಇಲ್ಲಿ ಪ್ರೈಸ್ ಆಫ್ ಈಚ್ ಕಮಾಡಿಟಿ, ಆಕ್ಚುಲಿ ಈಚ್ ಕಮಾಡಿಟಿ ಮಲ್ಟಿಪ್ಲೈಡ್ ಬೈ ದಿ ಕ್ವಾಂಟಿಟಿ. ಯಾವುದು ಕಮಾಡಿಟಿ ತೊಗೊಂಡ್ರೆ ಓಕೆ, ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ದೇರ್, ಸೊ ಅದನ್ನ ನಾವಿಲ್ಲಿ ಕನ್ಸಿಡರೇಷನ್ಗೆ ತೆಗೆದುಕೊಳ್ತಕ್ಕಂಥದ್ದಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಟೈಪ್ಸ್ ಆಫ್ some of important notations we are supposed to know here. So base year is indicated by 0 ಅಂದ್ರೆ ಬೇಸ್ ಇಯರ್. ಬೇಸ್ ಇಯರ್ನ ನಾವು 0 ಅಂತ ಹೇಳಿ ಇಂಡಿಕೇಟ್ ಮಾಡ್ತೇವೆ. ಕರೆಂಟ್ ಇಯರ್ನ 1 ಇಂದ ಇಂಡಿಕೇಟ್ ಮಾಡ್ತೇವೆ. 1 ಅಂತ ಹೇಳಿದ್ರೆ ಏನದು ಕರೆಂಟ್ ಇಯರ್. ದೆನ್ P0 ಅಂದ್ರೇನು, ಪ್ರೈಸ್ ಆಫ್ ದ ಕಮಾಡಿಟಿ ಇನ್ ದಿ ಬೇಸ್ ಪೀರಿಯಡ್. ಯಾಕೆ 0 ಅಂದ್ರೆ ಬೇಸ್ ಇಯರ್. ಸೊ ಹಾಗಾಗಿ ಪ್ರೈಸ್ ಆಫ್ ದ ಕಮಾಡಿಟಿ ಇನ್ ದಿ ಬೇಸ್ ಇಯರ್. P1 ಪ್ರೈಸ್ ಆಫ್ ದ ಕಮಾಡಿಟಿ ಇನ್ ದಿ ಕರೆಂಟ್ ಪೀರಿಯಡ್. P1 ಅಂದ್ರೆ ಪ್ರೈಸ್ ಆಫ್ ದ ಕಮಾಡಿಟಿ ಇನ್ ದ ಕರೆಂಟ್ ಪೀರಿಯಡ್. ಸೊ ಅದೇ ತರ Q0 ಕ್ವಾಂಟಿಟಿ ಆಫ್ ದ ಕಮಾಡಿಟಿ ಇನ್ ದಿ ಬೇಸ್ ಪೀರಿಯಡ್. ದೆನ್ Q1 ಕ್ವಾಂಟಿಟಿ ಆಫ್ ದ ಕಮಾಡಿಟಿ ಇನ್ ದಿ ಕರೆಂಟ್ ಪೀರಿಯಡ್. ಸೊ W ಅಂತ ಹೇಳಿದ್ರೆ ಇಲ್ಲಿ assigned to a commodity according to its relative importance in the group, that is P0 and Q0. Then P or I, P ಅಥವಾ I ಏನಕ್ಕೆ ಇಂಡಿಕೇಟ್ ಮಾಡ್ತೇವೆ? ಸಿಂಪಲ್ ಇಂಡೆಕ್ಸ್ ನಂಬರ್ ಪ್ರೈಸ್ ರಿಲೇಟಿವ್. ಸೊ ದೆನ್ P ಅಥವಾ I ಅಂತ ಹೇಳಿದ್ರೆ ಪ್ರೈಸ್ ರಿಲೇಟಿವ್ ಅಂತ ಹೇಳಿ ಹೇಳ್ತೇವೆ. So here price relative is calculated. Price relative is equals to P1 divided by P0 into 100. P1 divided by P0 into 100.